ಬರ್ದು ಈಗ ಈಗಿನ ಕಾಲದಲ್ಲಿ ಈಗ ನೀವು ಸಿದ್ದರಾಮಯ್ಯನಿಗೊಂದು ಮನವಿ ಮಾಡ್ಕೋಬೇಕು. ಏನಂತೆ ಸಂಬಳನ ಜಾಸ್ತಿ ಮಾಡ್ಕೊಡಿ ನಮ್ಮಂತ ಅಂಗವಿಕಲರ್ಗ. ಬೇಡ ಸಂಬಳ ನಾನು ಹೇಳ್ತೀನಿ ಮನವಿ ಮಾಡೋಂಗ ಅವನ ಸೋಂಬೇರಿ ಅಂತಾನ ಕೊಟ್ರು ನೀವೇ ಹಾಳು ಮಾಡ್ತೀರಿ. ಗೌರ್ಮೆಂಟ್ ಅವ್ರೆ ಹಾಳು ಮಾಡೋದು ಜನನ. ಅಂದ್ರೆ ನೀವು ಸೋಂಬೇರಿ ಆಯ್ತೀರಿ. ಎಲ್ಲರಿಗೂ ಅಷ್ಟೇ ಸಂಪಾದನೆ ಮಾಡ್ಸಕ್ಕಳಿ. ನೀವು ಸಂಬಳನ ಜಾಸ್ತಿ ಮಾಡ್ಬೇಡಿ ಅಂತೀರಲ್ಲ ಪಾಪ. ಅವ್ರು ಕೈ ಕಾಲು ಇಲ್ದಿದ್ರು ಏನ್ ಮಾಡಿದ್ರು ಪಾಪ? ಯಾರ ಅವರು ಅಂಗವಿಕಲರು. ಅಂಗವಿಕಲರು ಎಲ್ಲರೂ ಗೇಯ್ತಾರ. ಅಂಗವಿಕಲರು ಒಬ್ಬ ಅಂಗವಿಕಲ ಅಂತ ಎಲ್ಲರೂ ಗೇಯ್ತಾರ. ಅಂಗವಿಕಲರು ಗೇಯ್ತಾರಪ್ಪ. ಈಗ ಗೌರ್ಮೆಂಟ್ ಕಷ್ಟ ಇಲ್ವಾ? ಅಂಗವಿಕಲ ಇದ್ದಾರ. ಈಗ ಒಬ್ರು ಕಣ್ಣಿಲ್ಲ, ಒಬ್ರು ಕೈ ಇಲ್ಲ, ಒಬ್ರು ಕಾಲಿಲ್ಲ. ಈಗ ಅಂತವ್ರಿಗೆ ಕಷ್ಟ ಆಯ್ತಲ್ಲ, ಅವ್ರಿಗೆ ಸಂಬಳ ಜಾಸ್ತಿ ಮಾಡಿ ಅಂತ ಕೇಳಿ. ಬೇಡ ಮಾಡಂಗಿಲ್ಲ. ಸರಿ ಎಷ್ಟು ಕೊಡ್ತಾನ ಅಷ್ಟೇ ಸಾಕು. ಈಗ ಇನ್ನೂ 200 ರೂಪಾಯಿ ಕಮ್ಮಿ ಮಾಡ್ಲಿ. 1200 ರೂಪಾಯಿ ಕೊಟ್ಟೆ. ಈಗ ಇನ್ನೊಂದು, ಈಗ ಫ್ರಿಡ್ಜ್, ಮಿಕ್ಸಿ, ವಾಷಿಂಗ್ ಮಿಷಿನು, ಈ ಟಿವಿ, PVCR, ಸೋಫಾ ಎಲ್ಲ ಬಂದ ಕಾಲದಲ್ಲಿ ನೀವು ಟ್ರಂಕ್ ರೈ ಕೇಳ್ತಿರಲ್ಲ, ಯಾಕ? ನಾನು ಅದನ್ನೇ ಹೇಳುತ್ತಲ್ಲ, ನಿಮ್ ತಂದೆ ಅಪ್ಪ ಹಾಕದ್ದು ಆರದ ಮರದಲ್ಲೇ ಇರ್ಬೇಕು. ಅಂದ್ರೆ ಅಪ್ಪ ಹಾಕದಾದ್ಮೇಲೆ ನ್ಯಾಣ ಹಾಕತ್ತೀನಿ. ನ್ಯಾಣ ಹಾಕೋದು ಹಾಕಬೇಕು. ಸಂಪಾದನೆ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಇಂದ ತಗೋಬಾರ್ದು. ಗೌರ್ಮೆಂಟ್ ಅವ್ರಿಗೆ ಕೊಟ್ಟರು ಸಂಪಾದನೆ ಮಾಡ್ಬೇಕು. ಗೌರ್ಮೆಂಟ್ ಅವ್ರು ಕೊಟ್ಟದು ಉಳಿಯಲ್ಲ. ಗೊತ್ತಾಯ್ತಾ? ನೀವೆಲ್ಲ ಜಮೀನು, ಆಸ್ತಿ, ಹೊಲ ಎಲ್ಲ ಅದ. ಆಸ್ತಿವಂತರು ನೀವು. ಸಂಪಾದನೆ ಮಾಡಿ ತಕೊಳ್ಳಿ. ನೀವು ಆಸ್ತಿವಂತರಪ್ಪ. ನೀವು ಬೇಡ ಅಂತೀರಿ ಪಾಪ. ಇಲ್ದವ್ರು ಏನ್ ಮಾಡಿದ್ರು? ಅವ್ರ ಸಂಬಳ ಜಾಸ್ತಿ ಬೇಕಾ? ಅವ್ನ ಪರ್ಸೆಂಟೇಜ್ ಎಷ್ಟಿತ್ತು? ಪರ್ಸೆಂಟೇಜ್ 100ಕ್ಕಿಂತ ಕಡಿಮೆ ಇಲ್ಲ. ಜಾಸ್ತಿ ಕಡಿಮೆ ಇರೋದು ಜಾಸ್ತಿ ಕೊಡ್ಬೇಕು. ನಿಮ್ಗೆ ಎಷ್ಟು ಪರ್ಸೆಂಟ್? ನನ್ಗೆ ಮಾಡ್ಸಲ್ಲ. ನಿಮ್ಗೆ ಪರ್ಸೆಂಟೇಜ್ ಎಷ್ಟು? ನಂದು ಪರ್ಸೆಂಟೇಜ್ 100% ಅದ. 100 ಸ್ನೇಹಿತರೆ, ಈ ರಮೇಶ್ ಅವರು ಮಾತು ಹೇಳ್ತಾರೆ, ಸಂಬಳ ಕೊಡೋಂಥದ್ನ ಮಾನ್ಯ ಶ್ರೀ ಸಿದ್ದರಾಮಯ್ಯಗೊಂದು ಮನವಿ ಮಾಡ್ಕೊಳ್ಳಿ ಅಂದ್ರೆ ಇವ್ರು ಏನಂತಾರೆ, ಸಂಬಳ ಕೊಡೋದೇ ಬೇಡ ಅವ್ರಿಗೆ. 200 ರೂಪಾಯಿ ಕಡಿಮೆ ಹೇಳ್ತಾರೆ. ನೋಡಿ, ಮನುಷ್ಯನಿಗೆ ಆಗ್ಬೇಕು ಅಂತ. ಯಾಕೆ ಗೊತ್ತಾ? ಅಂದ್ರೆ ಇವರು ನ್ಯಾಯನ ಜಮೀನದ ಜಮೀನದ, ಹೊಲದ, ಆಸ್ತಿ ಅದ. ಏನ್ ಮಾಡ್ತಾರೆ ಹೇಳಿ? ಈಗಲೂ ನಾನು ಕೊಟ್ಟೆ. ಒಂದ್ ಎಕರೆ 12 ಗುಂಟೆ ಜಮೀನು ಬರ್ತಾವ ಬಂದ. ನಾವು 3 ಜನ ಅಣ್ಣ ತಮ್ದಿರೋ. ನಾವು 3 ಜನ ಅಣ್ಣ ತಮ್ದಿರೋ. ಒಂದ್ ಸೈಟ್ಗೆ ಎಷ್ಟ? ಈಗ ಸೈಟ್ಗೆ ಏನ್ ನಡಿಬೋದು? ಎಷ್ಟು? ಈಗ ಒಂದು 80 ಲಕ್ಷ ನಡಿಬೋದು. 80 ಲಕ್ಷ. 12 ಗುಂಟೆ ಜಮೀನ್ಗೆ 12 ಗುಂಟೆ ಸೈಟ್ಗೆ ಎಷ್ಟಾಯ್ತು? 1 ಗುಂಟೆ ಸೈಟ್ಗ 12 ಗುಂಟೆ ಸೈಟ್ಗೆ 12 ಜಮೀನ್ ಆಯ್ತಾ? ಇನ್ನೊಂದು ನೋಡಿ, ಈಗಿನ ಕಾಲದಲ್ಲಿ ಹಾಸಿಗೆ ಎಲ್ಲ ಇದ್ರು ಕೂಡ ಇವರು ಆಗಿನ ಕಾಲದಿಂದ ಟ್ರಂಕ್ ಬೇಕು ಅಂತ ಇದ್ದಾರೆ. ಟ್ರಂಕ್ ಅಲ್ಲಿ ಒಂದಿಷ್ಟು ಇದು ಬೀರು ಬೇಡವಂತ, ಬರೀ ಟ್ರಂಕ್ ಬೇಕಂತ. ಅದರಿಂದ ಟ್ರಂಕ್ ಯಾಕಪ್ಪ ನೀವು ಬೇಕು? ನಮ್ಮ ಅಪ್ಪ ಕೊಡ್ಸುದು ಅಂದ್ರು. ಅಂದ್ರೆ ಅಪ್ಪ ಹಾಕದಾದ್ಮೇಲೆ ಇವ್ರು ಹಣ ಹಾಕತಾರಂತೆ. ನಿಜ. ನಮಸ್ಕಾರ.